ಇವತ್ತಿನ ಕಾಟೇಜ್ ಏನು ಮಸ್ತ್ ಐತಿ. ಇದು ಇವ ಅಜ್ಜ, ನಮ್ದು ಗಾಡಿ ಇಲ್ಲೈತಿ. ಸೊ ಈಗ ಒಳಗೆ ರೂಮ್ ತೋರಿಸ್ತೀನಿ ಹೆಂಗೈತಿ ಅಂತ ಹೇಳಿ. ಏಕ್ ನಂಬರ್ ಐತಾ. ಮತ್ತು ನೋಡಿ ಆ್ಯಂಬಿಯನ್ಸ್ ಹೊರಗೆ ಎಷ್ಟು ಮಸ್ತ್ ಐತಿ. ಫುಲ್ ಥಂಡಿ ಇಷ್ಟ ಐತೆ ಅಂತಂದ್ರೆ 10 ಡಿಗ್ರಿನೂ ಐತಿ ಫುಲ್. ನಾ ಬರೀ ಇದೊಂದು ಇದು ಹಾಕೊಂಡೇನು ಉಲ್ಲನಿಂದ. ಏನು ಮಸ್ತ್ ಐತೆ ಅಂದ್ರೆ ಫುಲ್ ಗರಮ್ ಆಗ್ಬಿಟ್ಟಿದ್ದು ನಾವು ಆಲ್ರೆಡಿ. ಬರೀ ಇದೊಂದು ಶರ್ಟ್ ಇದೊಂದು ಹಾಕೊಂಡೇನಿ, ಮಸ್ತ್ ಆರಾಮ್. ಏನು ನಂಗೆ ಥಂಡಿ ಆಯ್ತು. ಅವ್ನು ನಮ್ಮ ಫ್ರೆಂಡ್ 4 ಶರ್ಟ್ 1 ಜಾಕೆಟ್ ಹಾಕೊಂಡ. ಥಂಡಿ ಐತೆ ಹೊರಗೆ ಬರೋವಲ್ಲ ಇನ್ನ ಮಟ್ಟ. ಮಸ್ತ್ ಐತಿ. ಇಲ್ಲೈತೆ ನಮ್ಮ ಚಲೋ ಹಾಸಿದ್ರೆ ಎಲ್ಲ ಕಿತ್ತೋಗಿದ್ದೇವೆ. ನೋಡ್ರಿ, ಇದು ನಾವು ತಂದಿರುವಂತ ಪನ್ನೀರ್ ಟಿಕ್ಕಾ ಅಲ್ಲ, ಮಲಾಯಿ ಪನ್ನೀರ್ ಟಿಕ್ಕಾ ಬಾಜಿ. ಅದ್ರ ಜೊತೆ ಎಣ್ಣೆ 1 ಲೀಟರ್ ಹಾಕಿ ಕೊಟ್ಬಿಟ್ಟಾನ. ತೆಗೆದಾಗೈತಿ. ನಾವು ಸಾಕು ತಗೋಬೈ. ಇಷ್ಟಿರ್ಲಿ, ಇಷ್ಟಿಂದ್ರೆ ಏನ್ ಸಾಯಂಗಿಲ್ಲ. ಬೇಗ ತಗೋಬೈ ಇದಕ್ಕೆ. ಹಾಯ್, ಗುಡ್ ಮಾರ್ನಿಂಗ್ ಆಲ್. ಸೊ ಈಗ ಬೆಳಗ್ಗೆ 5:30 ಹಂಗೆ ಎದ್ದು ನಾವು ಅಲ್ಲೊಂದು ಲೇಕ್ ಐತಿ, ಲೇಕ್ ಕಡೆ ಹೋಗ್ತಾ ಇದ್ದೀವಿ. ಆ ಲೇಕ್ ಒಳಗೆ ಲೇಕ್ ಕಡೆ ಸ್ನೋಫಾಲ್ ಆಗ್ತೈತಂತೆ. ಆ ಸ್ನೋಫಾಲ್ ನೋಡಕ್ ಹೋಗ್ತೀವಿ. ಲೆಟ್ಸ್ ಸಿ ಹೌ ಲಕ್ಕಿ ವಿ ಆರ್. ಏನು ಚಳಿ ಐತಳ ಈ ಜಾಕೆಟ್. ಅದ್ರೊಳಗೆ 3 ಲೇಯರ್ ಅದಾವ. ಅದ್ರೊಳಗೆ ಸ್ವೆಟರ್, ಅದ್ರೊಳಗೆ ಸ್ವೆಟ್ ಶರ್ಟ್, ಗ್ಲೌಸ್, ಕ್ಯಾಪ್ ಎಲ್ಲ ಐತೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮಷೀನ್. ಲೆಟ್ಸ್ ಸ್ಟಾರ್ಟ್ ದ ಬೈಕ್. ಎಷ್ಟು ಥಂಡಿ ಇದೆ ಅಂದ್ರೆ ಲೆಟ್ಸ್ ಗೋ. 4.9 ಕಿಲೋಮೀಟರ್ ಐತಿ. ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಶುಡ್ ಗಾಡಿ ತೆಗಕ್ಕೆ ಬರಂಗಿಲ್ಲ ಈಗಲಿಂದ. ಹೋಗ್ತೈತಲ್ಲ, ಹೋಗ್ತೈತೆ. ಹೋಗುತ್ತೆ. ಏನು ಮಸ್ತ್ ಬ್ಯೂಟಿಫುಲ್ ವೆದರ್ ಐತಿ. ಇಲ್ಲಿ ನಿನ್ನೆ ಫೈರ್ ಕ್ಯಾಂಪ್ ಹಚ್ಚಿದ್ರ, ಬಟ್ ಎಲ್ಲ ಫ್ಯಾಮಿಲಿ ಇತ್ತು. ಸೊ ಅದಕ್ಕೆ ನಾವು ಅದನ್ನೇನು ಮಾಡಕ್ ಹೋಗ್ಲಿಲ್ಲ, ಬಿಟ್ಬಿಟ್ವಿ. ಗೊತ್ತಾಗಲ್ಲ ಇಲ್ಲ. Let's go. Aku empuk. ವಾವ್, ಏನು ವೆದರ್ ಆಯ್ತು. ಫುಲ್ ಚಿಲ್ ಕೋಲ್ಡ್ ಸೈಕ್ ಐತೆ. ಲೇಕ್ ಏನೋ
ಸನ್ಲೈಟ್ ಫುಲ್ ಬರೋ ಮಟಕ್ಕಿಂತ ಮೊದಲು ಹೋಗ್ಬೇಕು. ಬಂದ್ರೆ ಲೈಕ್ ಫುಲ್ ಸನ್ ರೇಸ್ ಬರಾಕತ್ತಂದ್ರೆ ಹೋಗ್ಬಿಡ್ತದಂತದ. ಅದಕ್ಕಿಂತ ಮೊದಲು ಹೋಗ್ಬೇಕು. ವಾವ್, ಏನು ಮಸ್ತ್ ಐತಪ್ಪ. ವಾವ್, ಊಟಿ ಒಂದು 10 ಡಿಗ್ರಿ ಇರ್ಬೋದು ಟೆಂಪ್ರೇಚರ್. 9-10 ಹಂಗಿರ್ಬೋದು. ಭಾಳ ಥಂಡ ಐತಿ. let's meet you all in ಏನ್ ಥಂಡ ಆತೈತಿ ಹೇಳ. ಎಷ್ಟೆಲ್ಲ ನಾ ಹಾಕೊಂಡೇನೆ ಹೇಳ. ನಾ ಹಾಕೊಂಡಿದ್ದ ಐಟಮ್ಸ್ ನೋಡಿದ್ರೆ ಹುಚ್ಚಾಗ್ಬಿಡ್ತೀನಿ. ಹಂಗ ಹಾಕೊಂಡೇನೆ. ಮತ್ತೆ ಹೇಳ್ಬೋದು ಈಗ ಹಿಂಗ್ಲೇ ಮತ್ತೆ ಲಡಾಖ್ ಹೋಗ್ತೇವೆ ಅಂತ ದೊಡ್ಡ ಅಂತ ನಾಕ್ ಹೋಗ್ಬೇಡ್ರಿ ಯಾರು. ಅವಾಗ ನಾ ಇನ್ನೊಂದ್ ಸ್ವಲ್ಪ ಬೇರೆ ಜಾಕೆಟ್ ತೊಗೊಂತೀನಿ ಸುಮ್ಮ. ಮತ್ತೆ ಆಮೇಲೆ ಈಗ ಏನಂದಿದೆ ಇಜ್ಜತ್ ಕಳಿಬೇಡ್ರಿ. ಇಲ್ಲೇ ಐತಿ, ಬಂದು ಆಯಿಲ್ ಹಾಕೋಬೋದು ಎಣ್ಣೆ ಗಾಡಿಗೆ. ಏನೇನೋ ಅದು 5:30 ಐತಿದ್ವಿ, ಬೆಳಕಾಗಿ ಎಲ್ಲಾಗಿತ್ತು. ಎಂತ ಚಳಿ ಅಂದ್ರೆ ನಿನ್ನೆ ನೈಟ್ ಬಂದ್ ನಿನ್ನೆದ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರ ವಯನಾಡಿಂದ ಊಟಿ ಏನ್ ರೋಡ್ ಐತಿ ಹೇಳ. ಸೆಕ್ಸಿ ಕರ್ವ್ ಅದಾವ, ಹೇರ್ಪಿನ್ ಬೆಂಡ್ಸ್ ಅದಾವ. ವಾವ್, ಓಪಿಯಿಂದ ಚಾಟ್ ಅದಾವ ಮಸ್ತ್. ಫುಲ್ ನಿನ್ನೆ ಹಂಗ ಕುಟ್ಟಿದ್ದು ಗಾಡಿ, ಹಂಗ ಉಳ್ಳಾಡ್ಸಿ ಮಲಗಿಸಿ ಸೈ ಕೊಡ್ದೇವ್ ನಿನ್ನೆ ಗಾಡಿ. ಎಂತ ಮಜಾ ಬಂದೈತೆ ಅಂದ್ರೆ ಗಾಡಿ ಭಾಳ ಮಸ್ತ್ ಇತ್ತ. ನಾವ್ ಅನ್ಕೊಂಡಿವಿ ಎಲ್ಲಾರು ಮಕ್ಕೊಂಡಿರ್ತಾರ ಅಂತೇಳಿ, ಯಾರು ಬರಂಗಿಲ್ಲ ಅಂತೇಳಿ. ನೋಡೋಣ ಯಾರ್ಯಾರು ಬಂದಿರ್ತಾರೆ, ಎಷ್ಟು ಮಂದಿ ಬಂದಿರ್ತಾರೆ ಏನಂತೇಳಿ. ಸೊ ದಿಸ್ ಇಸ್ ದ ವೇ ಟು ಊಟಿ ಲೇಕ್ ವಿಚ್ ಇಸ್ 3.3 kilometer away from now. and ರೂಮ್ ಇಂದ ನಮ್ದು ಎಷ್ಟಿತ್ತು ಅಂತಂದ್ರೆ ಒಂದು 4 ಹಂಗ್ ಕಿಲೋಮೀಟರ್ ಇರುತ್ತೆ. 4.9 ಏನೋ ಹಂಗ್ ಕಿಲೋಮೀಟರ್ ಇತ್ತು. let's see dude. ವಾವ್, ಇದೇನಾ ವಾಚ್ ಕ್ಲಾಕ್. ಅಲ್ಲಿದ್ದೀವಿ ನಾವು ಹಿಂದೆ. ब्रो क्या है रे, कितना मस्त है. ಹಿಂಗ ನಿನ್ನೆ ಹಿಂಗ ರೂಪಿ ನೋಡಿ ಎಲ್ಲಾ ಘಾಟ್ ಸೆಕ್ಷನ್ ಒಳಗು ಹಿಂಗ ಮಸ್ತ್ ಸೈಕ. ಎಕಡೆ ಬರ್ತಿ ಯಾರು ಮಾರ ಇಂಡಿಕೇಟರ್ ಯೂಸ್ ಮಾಡುವ ಸೈಕ್. ಇವನ್ ಯಾರು, ಇದೆಯಾ ಸ್ಟ್ಯಾಚು? ರಾಜೀವ್ ಗಾಂಧಿ. ಇಲ್ಲ. ಓಕೆ, ಐ ಡೋಂಟ್ ಥಿಂಕ್ ಇಲ್ಲಿ ಸ್ನೋಫಾಲ್ ಆಗೈತೆ ಅಂತೇಳಿ. ಸ್ನೋಫಾಲ್ ಆಗೋಂಗಂತೂ ಏನು ಅನ್ಸಾಕತ್ತಿಲ್ಲ. ಲೆಟ್ಸ್ ಚೆಕ್ ಇಟ್ ಔಟ್, ನೋಡೋಣ. ಇದ ಒಂದು ಡ್ರಾಬ್ಯಾಕ್ ನೋಡಿ ಇದ್ರದ್ದು. ತಡ್ಕಿ ಬಂತ ಏನೋ ಆತಂತಂದ್ರೆ ಕೆಳಗೆ ಬಂದ್ಬಿಡ್ತಿದ್ವಿ. ಬಟ್ ಭಾಳ ಸ್ಟೇಬಲ್ ಐತಿ ಹೈವೇಸ್ನ್ಯಾಗ ಆಗ್ಲಿ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಸ್ಟೇಬಲ್ ಐತದ. ಬಟ್ ಹಿಂಗ ಭಾಳ ದಡಕಿ ಬಂತಂದ್ರ ಡೌನ್ ಆಗ್ತೈತಿ. ಯಾಕಂದ್ರೆ ಹಿಂದ ಅದು ಬಾಲ್ ಐತಲ್ಲ, ಹಂಗಾಗಿ. ಲೇಕ್ ಇದೇನಾ? ಸಾರಿ, there is no snow. ಶಿಟ್, ಇದು ಒಂದು ಲೇಕಾ? ಕೆಸರು ಇದ್ದಂಗ ಐತಲ್ಲೋ ಬೈ. ಫಕ್ ಬ್ರೋ, ಶಿಟ್.
ಬ್ರೋ ಡೀಚ್ ಆತ್ ನೋಡು. ಹಾ ಡೀಚ್ ಆತ್ ಮತ್ತೇನು. ಅದಕ್ಕಂತ ಪರ್ಟಿಕ್ಯುಲರ್ ಲೇಕ್ ಐತೆ ಮತ್ತೆ ನೋ ಕೇಳ್ಬೇಕು ಯಾರಿಗಾರು ಲೊಕೇಶನ್. ಹಾ ಅದು ಒಂದು 27 ಕಿಲೋಮೀಟರ್ ಐತಿ ಸ್ನೋ ಬೀಳೋದು. ಬಟ್ ಅಲ್ಲಿ ಸನ್ಲೈಟ್ ಆದ್ರೆ ಹೋಗ್ಬಿಡ್ತದೆ ಅದು. ಅಂದ್ರೆ ಲೈಕ್ ಫುಲ್ ರೇಸ್ ಬಿದ್ದು ಅಂದ್ರೆ ಹೋಗ್ಬಿಡ್ತದೆ ಅದು. 57 ಆಗಿತ್ತು, 8 ಗಂಟೆ ಮುಂದೆ ಟೈಮ್ ಐತಿ. ಎಲ್ಲ ಐತಿ ನೋಡೋದು. ಅದ ಫಸ್ಟ್ ಲೊಕೇಶನ್. ಯಾವುದೋ ವ್ಯಾಲಿ ವ್ಯೂ ಅಂತ ಅಲ್ಲೇನೋ ಚಲೋ ಇದೊಂದು ವ್ಯೂ ಪಾಯಿಂಟ್. ಅಲ್ಲೇನೋ ಸ್ನೋ ಬೀಳ್ತೈತೆ ಅಂತ ಹೇಳತ್ತೆ ನಾವು. ಅದು ಒಟ್ಟು ಜಲ್ದಿ ಹೋಗ್ಬೇಕಂತ ಹೇಳ್ದ. ನೋಡೋಣ ಏನಾಗಿದೆ. ಜಲ್ದಿ ಹೋಗೋಣ. ಹೋಗಿರ್ತೈತೆ ಅದು ಸ್ನೋ. ನೋಡಿಲ್ಲ ಬಿಸಿಲು ಬಿದ್ದೈತಿ ಮ್ಯಾಲೆ ಕಣ ಆತೈತಿ. ಯಾವಾಗ ಎದ್ದು ಬರುದ್ಲಿಪ್ಪ ಅದು ಸ್ನೋ ನೋಡಕ್ ಹಂಗಿದ್ರೆ. ಡಿಸ್ಟ್ರಿಕ್ಟ್ ಎಕ್ಸ್ ಸರ್ವಿಸ್ ಸೆಂಟರ್. ಇಲ್ಲೆಲ್ಲ ಬಿಸಿಲು ಏನ್ ಮಸ್ತ್ ಐತಪ್ಪ. ವಾವ್ ಮಸ್ತ್ ಗುಡ್ಡದ ಮ್ಯಾಗ ಮನೆ ಅದಾವ. ವಾವ್ ಏಕ್ ನಂಬರ್ ಐತ್ ನೋಡ್ ಮಸ್ತ್. ವಿವೇಕಾನಂದ ರೋಡ್. ಡೆಡ್ಲಿ ರೋಡ್ಸ್, ಡೇಂಜರ್ ರೋಡ್ಸ್, ಬಿ ಅವೇರ್, ಬಿ ಕೇರ್ಫುಲ್. ಮಸ್ತ್ ಆಯ್ತು. ಅಲ್ಲಿ ಸೈಕ್ ಐದಲ್ಲೋ ಸೈಕ್. ಆ ಕಡೆಯಿಂದನೂ ಹೋಗಿದ್ರು ನಡೀತೈತೇನೋ ಅನ್ಸತ್ತೆ ಅಪ್ಪ. ನಮ್ ಕಡೆ ಏನಾದ್ರು ಇದೇನಿತ್ತು ಅಂತಿಕೋ ಏನಂತಾರದು. ಏನೈತ್ ನೋಡಿದ ಕ್ರೇಜಿ. ಟೆಂಟ್ ಇತ್ತಲ್ಲ ನಮ್ ಕಡೆ ಹಾಕೋಬೋದಿತ್ತ ಟೆಂಟ್. ನಿನ್ನೆ ಅವ್ರು ಹೇಳಿದ್ರ ನಿಮ್ ಕಡೆ ಟೆಂಟ್ ಇದ್ರೆ ನೀವು ಎಲ್ಲಿ ಬೇಕಾದ್ರೆ ಹಾಕೋಬೋದತ್ತ ಊಟಿ ಒಳಗ. ಬಟ್ ಟೆಂಟ್ ತಗೊಂಬಂದ್ರಲ್ಲ ಇದು ತಗೊಂಬರ್ಬೇಕು. ಬ್ಯಾಗ್ ಸ್ಲೀಪಿಂಗ್ ಬ್ಯಾಗ್ ಒಂದು 10 ಡಿಗ್ರಿ ಇದೆ ಸ್ಲೀಪಿಂಗ್ ಬ್ಯಾಗ್ ತರ್ಬೇಕು. ಇಲ್ಲ ಅಂದ್ರೆ ಮುಗ್ದೋದ್ ಕತಿ. ಎಂತ ಚಳಿ ಹೇಳ ಸೈ ಬಿಡ್ತೀನಿ ಅಂತ ಚಳಿ ಐತಿ. ಏನಿದೆ ಹಿಂಗೈತಿ. ಸ್ನೋ ಏನಿಲ್ಲ ಅಷ್ಟ ವ್ಯೂ ಪಾಯಿಂಟ್. ಮಸ್ತ್
ಐತೆ ಮಾತ್ರ ರೈಡ್ ಮಾಡಿದ್ ಮಾತ್ರ ಏಕ್ ನಂಬರ್ ಐತಿ. ಓ ಹಸ್ಕಿ 6 ಕಿಲೋಮೀಟರ್ ಅದೆಷ್ಟು ದೂರ ಐತೋ ಇದು. Why, thanks to Google Map and this Bobo holder. ಇದಿಲ್ಲ ಆಗಿತ್ತಂದ್ರೆ ಮುಗ್ದ ಹೋಗಿತ್ತು ನಮ್ಗೆ. ಎಲ್ಲೂ ಅಡ್ಡಾಡಕ್ ಆಗಂಗಿಲ್ಲ ಅದಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ಸ್ ಇಲ್ಲ. ಇದ್ರೊಳಗೆ ಐತಿ ನಮ್ ಗಾಡಿ ಒಳಗೆ ಇದೆ ಸುಜುಕಿ ನೇವಿಗೇಷನ್. ಬಟ್ ಅದು ಅಷ್ಟ ಇದು ಕೊಡಂಗಿಲ್ಲ ಅಕ್ಯುರೇಸಿ. ಒಂದೊಂದ್ಸಲ ನೆಟ್ವರ್ಕ್ ಹೋಯ್ತಂದ್ರೆ ಹೋಗ್ಬಿಡ್ತದೆ ಅದು. ಬಟ್ ಇದ್ರೊಳಗೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಿದಕ್ಕೆ ಏನ್ ಬೇಕಂತ ಸೈಕ್ ಹೋಗತೈತಿ. ಮತ್ತೆ ಇನ್ನೊಂದು ಏನಂದ್ರೆ ಇದೆ ಐ ಗೆಸ್ ನಾ ಇದನ್ನ ಲೂಸ್ ಹಾಕೇನ್ ಹಿಂದಿಂದ, ಆಮೇಲೆ ಸ್ವಲ್ಪ ಟೈಟ್ ಮಾಡ ಅದಕ್ಕೆ ಹಂಗ್ ಬಿಡಾದಿತ್ತು. ಇಲ್ಲ ಅಂದ್ರೆ ಹಂಗ್ ಬಿಡಂಗಿಲ್ಲ ಅದು ಫ್ರೀಕ್ವೆಂಟ್ಲಿ. ಭಾಳ ಅಡಗಿದ್ರೆ ಮಾತ್ರ ಕೆಳಗೆ ಬರ್ತಿತ್ತ. ಏನೋ ಅವಿ ಗ್ಲಿಚ್ ಆಗಿರ್ಬೇಕು. ಆಮೇಲೆ ಸ್ಟಾಪ್ ಮಾಡ್ತಾರೆ. ಅದೇನ್ ನೋಡ್ತೇವೆ ಏನೋ ಗೊತ್ತಿಲ್ಲ ವ್ಯೂ ಅದ್ರ. ಬಟ್ ಅಲ್ಲಿ ಮಟ್ಟ ಹೋಗುದ್ ಮಾತ್ರ ಏನ್ ಫೀಲ್ ಐತೆ ಹೇಳ. ವಾಹ್, ಸೋ ಸೂಪರ್ ಐತ್, ಬ್ಯೂಟಿಫುಲ್ ಐತ್, ಮೈಂಡ್ ಬ್ಲೋಯಿಂಗ್ ಐತೆ. ನೋಡಿ ಈ ಕಡೆ ವ್ಯೂ. Yes, back to the vlog. Wow, ಫಾರೆಸ್ಟ್ ನೋಡ್ರು ಇದೆ ಏನ್ ಮಸ್ತ್ ಸೈಕ್ ಐತ್ ಫಾರೆಸ್ಟ್. ವಾ ಏ ಸಾರಂಗ್. ವಾವ್, ಬೈ ಸಾರಂಗ್ ಬೈ. ವಾವ್, ಏನ್ ಸೈಕ್ ಐತು ಅದ ಬೈ. ಏನ್ ಸೈಕ್ ಐತ್ ಬೈ ಅದ. ಏ ಸೈಡ್ ಹಾಕ್ ಬೈ. ಶೇ ಅಲ್ಟಿತಾ ಮಾತ್ರ ಅದ ಬೈ. ಸೇಮ್ ಟು ಸೇಮ್ ಇಂಥದ ಸಾರಂಗ್ ನನ್ ಗಾಡಿ ಗುದ್ದಿತ್ತ. ಸೇಮ್ ಇಂಥದ ನನ್ ಗುದ್ದಿ ಹೆಡ್ಲೈಟ್ ಹೊಡೆದಿತ್ತ ದಾಂಡೇಲಿ ಒಳಗ ಬೈ. ಫಾರೆಸ್ಟ್ ನೋಡ್ ಬೈ, ಇದು ಏನ್ ಮಸ್ತ್ ಐತಿ. ವಾವ್ ಬೈ, ನಾ ಜಸ್ಟ್ ಹಿಂಗ್ ವ್ಲಾಗ್ ಆನ್ ಮಾಡಿದೆ ಬಂತದೆ. ಆ ಫಾರೆಸ್ಟ್ ಎಂಟ್ರಿ ಮಾಡಿದ ಕೂಡಲೇ ವ್ಲಾಗ್ ಆನ್ ಮಾಡಿದೆ. ಭಾರಿ ಬಂದ್ವ ಅದ. ಎಂತ ಮಸ್ತ್ ಬೈ. ಲಿಟ್ರಲಿ ನನ್ ಗಾಡಿ ಅಷ್ಟ ಇಟ್ಟಿತ್ ನೋಡದ. ಇಲ್ಲ ಬೈ, ಸಾರಂಗ್ ಅದ. ಏನ್ ಸೈಕ್ ಇತ್ತಪ್ಪ ಅದ. ವಾ, ಸೇಮ್ ಟು ಸೇಮ್ ಅಂತದನ. ಒಂದ್ ಫುಲ್ ಗುಪ್ ಐತ್ ನಮ್ ದಾಂಡೇಲಿ ಒಳಗ. ಹಿಂಗ ಸೇಮ್ ರೋಡ್ ಐತಿ. ಅಲ್ಲೂ ಸ್ವಲ್ಪ ಅಂದ್ರೆ ಹಿಂಗ್ ಇದೇನಿಲ್ಲ, ಘಾಟ್ ಸೆಕ್ಷನ್ ಇಲ್ಲ, ಜಂಗಲ್ ಐತಿ. ಸೊ ಎಲ್ಲ ಒಂದೇ ಸಲ ಜಿಗಿದ್ ಬಿಟ್ಟು 6:30 ಹಂಗ. ಅವಾಗ ನಮ್ ಕಡೆ TVS ಬೈಕ್ ಇತ್ತು. ಎಲ್ಲ ಹೊಡೆದ್ ಬಿಡುತ್ತೆ ಸಡ್ ಅಂತೇಳಿ ಹೊಡೆದೆ ಓಡೋಗ್ಬಿಟ್ಟಿವೆ ಎಲ್ಲ. ವಾಹ್, ಓ ಮೈ ಗುಡ್ನೆಸ್. ಆಹಾ, ಬ್ರೋ ನಿನ್ನೆ ಇಲ್ಲೇ ಬಂದಿದ್ವಲ್ಲ ನಾವು. ನಿನ್ನೆ ಇಲ್ಲೇ ಬಂದಿದ್ವಿ.
ಹಂಗಿದ್ರೆ ಅದೇ ಲೇಕು ಇಲ್ಲೇ ಇದ್ ಬಾ ಹಂಗಿದ್ರೆ. ಈ ಕಡೆ ಹೊಡಿ ಮ್ಯಾಲ ಹೊಡಿ, ಮ್ಯಾಗ ಹೊಡಿ. 1.5 ಕಿಲೋಮೀಟರ್. हाँ सर. ओह शिट. जस्ट व्यू पॉइंट देखने का था. That valley व्यू पॉइंट 1 किलोमीटर अवे. 1.5 किलो. अಯ್ಯೋ. எல்லாமே ஊட்டி எல்லாமே வியூ பாயிண்ட் தான் சார். எங்க போனாலும் வியூ பாயிண்ட் பார்க்கலாம். எல்லாமே இப்படி தான் பார்க்கலாம். ಹಾ. ಸರ್ ಎಸ್ಪೆಷಲಿ ಸ್ನೋ ನೋಡಕ್ ಬಂದಿದ್ವಿ. ಸ್ನೋ ಅದು ಇದು ಫ್ರಾಸ್ಟ್ ಬೀಳುತ್ತಲ್ಲ. ಫಾಗ್ ಸ್ನೋ ಬೀಳ್ತಿದ್ದು. ಸ್ನೋ ಹಿಂದೆ ಬೀಳ್ತಿದ್ರು. ಕಾಶ್ಮೀರಲ್ಲಿ ಸ್ನೋ ಬೀಳುತ್ತಲ್ಲ ಆ ರೀತಿ ಬೀಳ್ತಾ ಇತ್ತಂತೆ. ಅದನ್ನ ನೋಡಕ್ ಬಂದಿದ್ವಿ. ಓ ಶೇಡ್, ಇಲ್ಲಿ ಮಠ ಬಂದಾಗ ಅಲೋ ಮಾಡಂಗಿಲ್ಲ ಅನ್ನೋದನಪ್ಪ ಇವ. ಯಾವ್ದ ವ್ಯೂ ಪಾಯಿಂಟ್ ವ್ಯಾಲಿ ವ್ಯೂ ಪಾಯಿಂಟ್ அங்கதான் சார் இருக்கு. ஊட்டியில தான் இருக்கு. வேல்யூனா எங்க ஊட்டியில தானே இருக்கு. வேல்யூ வியூ பாயிண்ட்னா ಇಲ್ಲೇ ತೋರ್ಸ್. ಕಮ್ಮಿ ಶೀಟ್ ಬ್ರೋ ಫಕ್. ಹೋಗಂಬ. ಬಿಡ್ಲಿಲ್ಲ ನಾವು. ಅದು ಅಲ್ಲಿ ಮೇಲೆ ಬಿಡೋದಿಲ್ಲ ಅಂತೆ. ಲೋಕಲ್ಸ್ ಅಷ್ಟೇ ಬಿಡ್ತಾರಂತೆ, ಬಿಡ್ತಾ ಇಲ್ಲ. ಹಿಂಗೋದ್ರೆ ಇಲ್ಲ ವಯನಾಡ್ ಹೋಗುತ್ತಿದ್ದು. ವಯನಾಡ್ ರೋಡ್. ಬರ್ತೈತಿ ಹಿಂಗ ಹೋದ್ರ ಮೈಸೂರು ರೋಟಿ. ಇಲ್ಲೇ ಫಾಲ್ಸ್ ಇದಾವ ಅಂತ. ಫೈನ್ ಫಾರೆಸ್ಟ್ ಫಾಲ್ಸ್ ಐತಿ, ಹೋಗ್ರಿ ಅಂತ ಹೇಳಿದ್ರು. ಗೊತ್ತಿಲ್ಲ, ಅದೇನ್ ಹೇಳಲಿಲ್ಲ ಅವ್ರು. ತಮಿಳಲ್ಲೇನೋ ಮಾತಾಡ್ತಿದ್ದಾರೆ. ತಮಿಳಲ್ಲ ಅದೇ. ಸರಿ ಬಾ ಹೋಗೋಣ. ಥ್ಯಾಂಕ್ ಯು. ಬಿಡ್ಲಿಲ್ಪ ಅವ. ಬಿಡಂಗಿಲ್ಲ ಅಂತ ನಾವತ್ತ. ಆಯ್ತು ಬಿಡಪ್ಪ, ಹೋಗ್ಲಿ ಬಿಡಲ್ಲ. ಇರ್ಲಿವಾ ಹೋದಲ್ಲ ಇವ ಶಾಣೆ. ಈ ಕಡೆನ ಹೋಗ್ಬೋದಿತ್ತಲ್ಲ ನಾವು. ಬಟ್ ಇಲ್ಲಿವಾ ಎಲ್ಲೋ ಹೋಗೋಣ ಬೇರೆ ಕಡೆ. ಇಲ್ಲೇ ಬಿದ್ದೈತ್ ನೋಡು ಎಲ್ಲ ಸ್ನೋ. ಇಲ್ಲಿ ಬಿದ್ದೈತಲ್ಲ ಎಲ್ಲ ಐಸ್ ಆಗೈತ್ ನೋಡು. ಎಲ್ಲ ಐಸ್ ಆಗೈತ್ ನೋಡು. ಇದು ಇವನೇ ಇಲ್ಲೆಲ್ಲ ಸ್ನೋ ಆಗೈತ್ ನೋಡು. ಅಲ್ಲೆಲ್ಲ ನೋಡು ಐಸ್ ಆಗೈತಿ. ಅಲ್ಲಾಗೈತ್ ನೋಡು. ಅಲ್ಲಾಗೈತ್ ನೋಡು ಲೇಕ್ ಕಡೆ. ಗಾಡಿ ತಗೊಂಡೋಗಮ್ಮ, ಮುಂದೆ ಹೋಗಮ್ಮ, ಸ್ವಲ್ಪ ಮುಂದೆ ಹೋಗೋಣ. ಇಲ್ಲೇ ಇರ್ಲಿ ಬಿಡು. ಅದು ಆಕ್ಚುಲಿ ಫಾಗ್ ಅನ್ಸತ್ತೆ ಯಾಕೋ. ಬೈ ಬ್ಯಾಕ್ ಟು ಫೋನ್ ತಗೋತ. ಹಿಂಗ ಹೋಗಂತು. ಫೋನ್ ತಗೋತಿ ಸ್ವಲ್ಪ ಇದೆ. ಇಲ್ಲೇ ಸ್ನೋ ಬಿದ್ದಿರ್ತಿತ್ತು. ಆಕ್ಚುಲಿ ನಾವು ಲೇಟ್ ಬಂದು ಏನು ಬಿದ್ದಿಲ್ಲ ಇವತ್ತು ಸ್ನೋ, ಗೊತ್ತಿಲ್ಲ.
ಫ್ರೀಸ್ ಆಗೈತೆ ಅದು, ಫ್ರೀಸ್ ಆಗಿ ಇದು ಬರಕತ್ತೈತಿ. ನೋಡಿ ಇದನ್ನೆಲ್ಲ ಹಾಕೊಂಡೈತಿ. ಇಲ್ಲ ಐತ್ ನೋಡ್ಲಿ ಅದು ಕಡೆಯಿಂದ ಇಲ್ಲೇ ಎಲ್ಲ ಸ್ನೋ ಬಿದ್ದಿರ್ತದಂತ ಹೇಳಿದ್ರ. ವ್ಯೂ ಮಾತ್ರ ಮಸ್ತ್ ಐತೆ, ಫೀಲ್. ಎಲ್ಲ ಕಸ ಪ್ಲಾಸ್ಟಿಕ್ ಚೆಲ್ಲ ಹೋಗಿದ್ದು ಗಾಳಿಗೆ ಹಾರಿ ಬಿದ್ದು ಬಿಡೋದು ಎಲ್ಲ ಇಲ್ಲೇ ಹೊಲಸ್. ಫೋಟೋಶೂಟ್ ಎಲ್ಲಾರ್ದು ಫುಲ್ ಫೋಟೋಶೂಟ್. ಯಾವ್ದು ಪೈನ್ ಫಾರೆಸ್ಟ್ ಹೋಗೋಣ? ಏನೂ ಇಲ್ಲ ಇಲ್ಲಿ. ಹೌದು. ಹೋಗೋಣ ಅಲ್ಲೇ ಹೋಗೋಣ. ನೋಡಿ ಅಲ್ಲೇ ಹೋಗೋಣ ಹಂಗಿದ್ರೆ. ಸೊ ಈಗ ನಾವು ಕರೆಂಟ್ಲಿ ಇಲ್ಲಿ ಪ್ಯಾಕ್ರಾ ವಾಟರ್ ಫಾಲ್ಸ್ ನೋಡಕ್ ಬಂದೀವಿ. ಸೊ ಪ್ಯಾಕ್ರಾ ವಾಟರ್ ಫಾಲ್ಸ್ 300 ಮೀಟರ್ಸ್ ಐತಿ. ಸ್ಟಾರ್ಟ್ ಆಗಿಲ್ಲಾಗೈತೆ, ಈಗ 8:30 ಸ್ಟಾರ್ಟ್ ಆಗೈತೆ. ಅವಾಗ ಬಂದಿದ್ವಿ. ಇಲ್ಲಿ ಚಲೋ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹೋಟೆಲ್ ವಿಜಯ್ ಒಳಗೆ. ದೋಸೆ ಮತ್ತು ಟೀ ಕುಡಿತೀವಿ. ಏನು ಕಾಸ್ಟ್ಲಿ ಅದಪ್ಪ ಎಲ್ಲ ಇಲ್ಲಿ ವೆಜ್ ಅನ್ನ. ಈಗ ನೋಡೋಣ ಹೆಂಗೈತೆ ಅಂತ ಹೇಳಿ. ಮಸ್ತ್ ಐತಿ ಇಲ್ಲಿ ವೆದರ್. ನೋಡ್ದು ನಾನು ಇಲ್ಲಿ ವೆದರ್ ಇಷ್ಟು ಕೋಲ್ಡ್ ಐತೆ ಅಂದ್ರೆ ಈಗ ನನ್ನ ಜಾಕೆಟ್ ಅದ್ರೊಳಗೆ 3 ಲೇಯರ್ ಅದಾವ. ಥರ್ಮಲ್ ಲೇಯರ್ ಎಲ್ಲ ಐತಿ. ಆಮೇಲೆ ನಂದು ಈ ಜಾಕೆಟ್ ಬ್ಲೂ ಕಲರ್, ಅದ್ರೊಳಗೆ ಈ ಜಾಕೆಟ್, ಅದ್ರೊಳಗೆ ಒಂದು ಶರ್ಟ್. ಅಂದ್ರೂ ನಾರ್ಮಲ್ ಐತಿ, ಫುಲ್ ಏನು ಗರಮ್ ಆಗತ್ತಿಲ್ಲ ಏನಿಲ್ಲ. ಊಟಿ ಮಸ್ತಾಗಿದೆ ಪ್ಲೇಸ್. ಯಾರಾದ್ರೂ ಬಂದ್ರೆ ವಿಸಿಟ್ ಮಾಡಿ ಪ್ಲೀಸ್. ಸೊ ದಿಸ್ ಇಸ್ ದ ವೇ ಟು ಗೋ ಫಾರ್ Pokore Lake. It's about 300 meters away. So let's walk. Pokore? Pakare. Oh sorry, Pakare. Pokore. ಅಲ್ಲೆಲ್ಲ ಪೋಕ್ರೆ. ಪ್ಯಾಕ್ರೆ ಪ್ಯಾಕ್ರ ಅದ ಸರಿ. ಹುಚ್ಚ ಪ್ಯಾಕ್ರೆ ಅದ. ಹುಚ್ಚ ಪ್ಯಾಕ್ರೆ. ಬಾ 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 ನೋಡ್ ಬೈ ಗಾಡಿ ಬಿಟ್ಟಿದ್ರೆ ಹೋಗಿತ್ತಲ್ಪ ಅಲ್ಲಿ ಮಠ. ಹಿಂಗ್ಯಾಕ್ ಮಾಡಿದ್ರು ಇವ್ರು? ಅಲ್ಲಿಂದ ಕೆಳಗಿಂದ ಬರ್ಬೇಕ. ನಾವು ಗೂಗಲ್ ಮಾಡಿ ನೋಡಿದ್ವಿ, ಕರೆಕ್ಟ್ ಐತಿ. ಯಾರಿಗೂ ಗೊತ್ತಿಲ್ಲ. ನಾವ್ ಹೇಳ್ದಂಗ ಇವ್ರಿಗೂ ಗೊತ್ತಿಲ್ಲ. ಇವ್ ಫುಟ್ಬಾಲ್ ಆಡವಂತ. ಬಟ್ ನನಗಂತೂ ಆಡಾಕ ಬರಂಗಿಲ್ಲ, ಯಾಕಂದ್ರೆ ನಾ ಆಟಾಡೇ ಇಲ್ಲ. ಹೊಳೆ ಹತ್ತು ಹೋಗ್ಬೇಕು ಸ್ವಲ್ಪ. ಬೈ ಫಾಲ್ಸ್ ಇಂದ ಒಂದ್ ಸ್ವಲ್ಪ ಅವಾಜ್ ಬರತ್ತಿಲ್ಲ. ಏನಿಲ್ಲ, ಫಾಲ್ಸ್ ಇಂದ ಸ್ವಲ್ಪ ಅವಾಜ್ ಬರತ್ತಿಲ್ಲ. ಬೈ ದಡಂ ದುರ್ಗಿ ಐತಿ ನೋಡಿ. ಹುಡುಕ್ ಬೈ ಎಲ್ಲ ದಡಂ ದುರ್ಗಿ. ಅದ 75 ಬ್ಯಾಲೆನ್ಸ್ ಆಗುತ್ತೆ. ಬೇಡ ನೀನು ಅಷ್ಟ ಇದೀನಿ. ಹಂಗಿದ್ರೆ ಏನ್ ಮಾಡಕ ಬರಂಗಿಲ್ಲ. ಸ್ವಲ್ಪ ಕೆಳಗೆ ವಾಟರ್ ಫಾಲ್ಸ್ ಇಲ್ಲ ಅಂತ, ಇಲ್ಲಿ ಮ್ಯಾಲ ಐತಂತ. ಸೊ ಅದಕ್ಕೆ ನಾವು ಅಲ್ಲಿಂದ ರೌಂಡ್ ನೋಡೋದು ಅಂತೇಳಿ ಇದನ್ನ ಗುಡ್ಡ ಹತ್ತಿ ಇಲ್ಲಿ ಬಂದ್ವಿ ಶಾರ್ಟ್ ಕಟ್ ಇಂದ. ರಾಂಗ್ ಇನ್ಫಾರ್ಮೇಶನ್ ಬೈ ಗೂಗಲ್ ಅಂಟಿ. ಅಗೇನ್ ಯಾರ್ಡ್ ರೋಡ್, ಒಂದ್ ಕಂಟಿ ಒಂದ್ ಈ ಕಡೆ
ನಾ ಇವನ ಜೊತೆ ಬಂದ ಅದಕ್ಕೆ ಕೆಳಗೆ ಹೋಗ್ಬಿಡ್ತೀನಿ. ನಿಮಗೆ ಯಾಕೆ ಕಂಟಿ ಬೇಕು ನೋಡ್ರೆ ಹೋಗ್ರಿ. ಯಾಕ ಏ ಹೊಲ್ಸಿ ಬೈ ಹಂಗಿಂದ ಬಂದ್ರು ಇಲ್ಲೇ ಬರ್ತಿದ್ವಿ ನಾನು ಸಾಕು ನನಗೆ. ಯಾಕ ಫಾಲ್ಸ್ ಹೋಗೋ ರೋಡ್ ಸಿಕ್ತು ನಮ್ಗೆ. ತೋರಿಸಿನ ತಡಿ. ಇದು ಎರಡನೇ ಸಲ ಕೇಳಿನ ದಾರಿ ತಪ್ಪೇವಿ. ಎಲ್ಲರೂ ರೋಡ್ ಏನ್ ಮಾಡ್ಬೇಕು ಗೊತ್ತಾಗೋದು. ಒಂದೇ ಕಾಲ ಮ್ಯಾಲ ಐತಲ್ಲ ಅದ. ಸೊ ಈಗ 3 ರೋಡ್ ಇದ್ದು 3 ರೋಡ್ನಾಗ ಹೋಗಿ ಬಂದಿವಿ ನಾವೀಗ. ಇನ್ನೊಂದು ರೋಡ್ ಐತಿ, ಆ ರೋಡ್ನಾಗ ಹೊಂಟೇವಿ. ನೆಕ್ಸ್ಟ್ ಟೈಮ್ ಕನ್ಫ್ಯೂಸ್ ಆಗಕ್ ಹೋಗ್ಬಿಡ್ರಿ, ಕರೆಕ್ಟ್ ಹೋಗುವಾಗ ಹೇಳ್ದೇನೆ ಹೆಂಗೈತೆ ಅಂತೇಳಿ. ಆಕ್ಚುಲಿ ಅಲ್ಲಿ 3 ರೋಡ್ ತೋರಿಸಿದ್ವಲ್ಲ ಫಸ್ಟ್. ಅದ್ರೊಳಗೆ ಫಸ್ಟ್ ರೋಡ್ ಮೇಲ್ ಹೋಗ್ತೈತಲ್ಲ, ಆ ಮೇಲ್ ರೋಡಿಗೆ ಬರ್ಬೇಕು. ಇಲ್ಲೇ ಕೆಳಗೈತೆ ಫಾಲ್ಸ್. ಎಂತ ಗರಂ ಆಗತ್ತಿತ್ತು ಅಂತಂದ್ರೆ ಈಗ ತೆಗೆದಿಡಾಕು ಬರಂಗಿಲ್ಲ, ಎಲ್ಲಿ ಹಾಕೊಂಡು ಹೋಗಕ್ಕೂ ಆಗತ್ತಿಲ್ಲ. ಅಲ್ಲೈತೆ ನೋಡಿ ಫಾಲ್ಸ್. ಸೊ ಇದೇ ಎಂಟ್ರೆನ್ಸ್. ಇಲ್ಲಿಂದ 50 ಸ್ಟೆಪ್ಸ್ ಡೌನ್, 30 ರೂಪೀಸ್ ಎಂಟ್ರೆನ್ಸ್ ಫೀಸ್. ಇವ ನೋಡ, ಇವ ಫೀಸ್ ಇದು ತಗೊಂಡು ಟಿಕೆಟ್ ತಗೊಂಡ್ರೆ ನಾ ಚೈಲ್ಡ್ ಅಂತ ಹೇಳ ಅಂತ. ಹೌದು ನಾ ಹೌದು. ಹೊಸೈತಲ್ ಬೈ. ತಮಿಳ್ನಾಡು ಫಾರೆಸ್ಟ್, ಪ್ಯಾಕ್ರಾ ಫಾಲ್ಸ್. ಮಸ್ತ್ ಫಾಲ್ಸ್. ಪ್ಯಾಕ್ರಾ ಫಾಲ್ಸ್. ಫಾಲ್ಸ್ ಮಸ್ತ್ ಐತಿ ಫುಲ್. ಹಿಂಗೆ ಕೆಳಗೆ ಹಾರ್ದು ಹೋಗ್ತೈತಿ ಇಲ್ಲಿಂದ ಬಂದು ಹಾರ್ದು ಹೋಗ್ತೈತಿ. Let me show you the mesmerizing view. Look at this. Oh gee. Wow, pin the chat. Share it. Okay, yeah. Riders and friends. Thank you. Bye. Bye. Okay, bye bye. Thank you. ಸೊ ಫಾಲ್ಸ್ ನೋಡಿದಾತ ಮಸ್ತ್ ಐತೆ. ಈಗ ಅದ ಪೇನ್ ಫಾರೆಸ್ಟ್ ನೋಡ್ಬೇಕು. ಲೆಟ್ಸ್ ಗೋ. ಆಮ್ಯಾಗ ಅಲ್ಲಿಂದ ಕೊಯಮತ್ತೂರು ಆನ್ ದ ವೇ. ಕೊಯಮತ್ತೂರು ರೋಡ್ ಸಿಕ್ಸಿ ಐತಿ.
ವ್ಯೂ ಕರೆಕ್ಟ್ ಇದೆ ಅನ್ಕೋತೀನಿ. ಹೌದು, ವ್ಯೂ ಕರೆಕ್ಟ್ ಇದೆ. ಸೊ ಲೆಟ್ಸ್ ಗೋ ಟು ಪೇನ್ ಫಾರೆಸ್ಟ್. ಲೆಟ್ಸ್ ಗೋ ಟು ದ ಪೇನ್ ಫಾರೆಸ್ಟ್. ವಾವ್, ಈ ಫಾಲ್ಸ್ ಏನಿತ್ತಲ್ಲ, ಇದು ಪ್ಯಾಕ್ರೆ ಫಾಲ್ಸ್, ಸೂಪರ್ ವಿತ್ ಮೈಂಡ್ ಬ್ಲೋಯಿಂಗ್ ಇದೆ. ನಾನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಇದು ಹಂಗಿರ್ತದೆ ಅಂತ ಹೇಳಿ. ಆ್ಯಸ್ ಯೂಶುವಲ್ ನಾರ್ಮಲ್ ಫಾಲ್ಸ್ ಇದೆ ಅಂತ ಮಾಡಿದೆ, ಬಟ್ ಟು ಬಿ ಹಾನೆಸ್ಟ್ ಇಟ್ಸ್ ಸೋ ಡ್ಯಾಮ್ ಗುಡ್. ಸೊ ಸಿ, ನಿನ್ನೆ ನೈಟ್ ಇದ್ದ ಸೇಮ್ ರೋಡಿಗೆ ಈ ರೇಂಜ್ ಒಳಗೆ ಗಾಡಿ ಹೊಡ್ತೀವಿ ನಾವು, ಸೇಮ್ ಹಿಂಗ. ಇದೇನು ಡ್ಯಾಮ್ ಐತಲ್ಲ, ಈ ಡ್ಯಾಮ್ ನೀರಿಂದನ ಅದು ಬಂದಿರೋದು. ಇಲ್ಲಿ ನೆಕ್ಸ್ಟ್ ಒಂದು ಲೇಕ್ ಐತಿ. ಲೇಕ್ ಹೆಸರು ಲೇಕ್ ಅಲ್ಲ, ಲೇಕ್ ಐತಿ ಮೇ ಬಿ. ಲೇಕ್ ಹೆಸರು ಕಾಮರಾಜ್ ಲೇಕ್. ನೋಡ್ರಿ ಯಾರ್ಯಾರು ಅದ್ರಿ, ಬರ್ರಿ, ಯಾರಿಗೆ ಬರೋದೈತೆ ಅಲ್ಲಿ ಬರ್ರಿ. ಇದು ಪೋಖ್ರೆ ಫಾಲ್ಸ್ ಐತಿ, ಅದು ನೋಡ್ರಿ. ಮತ್ತು ಬಹಳಷ್ಟು ಸ್ಪಾಟ್ ಅದಾವ, ಬಟ್ ಒನ್ ಡೇ ಒಳಗೆ ಕವರ್ ಆಗಂಗಿಲ್ಲ. ನಮ್ಗೆ ಕೊಯಂಬತ್ತೂರು ಹೋಗೋದೈತಲ್ಲ, ಸೊ ಹಾಗಾಗಿ ನಾವು ಇದನ್ನ ಸ್ಕಿಪ್ ಮಾಡ್ಕೊಳ್ಳೋ ಅಂತೀವಿ. ಯಾಕಂತಂದ್ರೆ ನಮ್ಗೀಗ ಏನೀಗ ಹೋಗೋದು ಊಟಿಯಿಂದ ಕೊಯಂಬತ್ತೂರು ಹೋಗೋ ರೋಡ್ ಏನೈತಲ್ಲ, ಅಲ್ಲಿ ಹೇರ್ಪಿನ್ ಕಟ್ಸ್ ಅದಾವ. ಹೇರ್ಪಿನ್ ಕಟ್ಸ್ ಹೋಗೋ ಆನ್ ದ ವೇ ಭಾಳಷ್ಟು ಇವು ಅದಾವ, ಏನಂತಾರೆ ವ್ಯೂ ಪಾಯಿಂಟ್ಸ್, ಮತ್ತು ಚಲೋ ಚಲೋ ಸೀನಿಕ್ ವ್ಯೂಸ್ ಅದಾವ. ಸೊ ವಿ ವುಡ್ ಲೈಕ್ ಟು ಸಿ ದೆಮ್ ಆಲ್. ಆ್ಯಕ್ಚುಲಿ ನಮ್ಗೆಲ್ಲ ಪ್ಲೇಸಸ್ಗಿಂತ ನಮ್ಗೆ ಇಲ್ಲಿ ರೈಡ್ ಮಾಡೋದು ಭಾಳ ಮಜಾ ಆಗ್ತೈತಿ. ನೋಡಿ ಹೆಂಗೆ ಕಟ್ಟಿಂಗ್ ಆಗಕತ್ತೈತಿ. ಸೂಪರ್ ಆಗತೈತಿ. ಅಯ್ಯೋ, ಯೂಟ್ಯೂಬ್ ಒಳಗೆ ಭಾಳ ಮಂದಿ ರಿವ್ಯೂ ಮಾಡ್ಯಾರ ನಮ್ದು ಇದು ವಿಶ್ರಮ್ ಬೈಕಿಂದ ಟಯರ್ಸ್, MRF ಟಯರ್ಸ್, ಸ್ಟಾಕ್ ಟಯರ್ಸ್ ಏನು ಬರ್ತೈತಿ ಅಷ್ಟು ಇದನ್ನಿಲ್ಲ, ಕಂಪ್ಯಾಟಿಬಲ್ ಇಲ್ಲ ಅಂತೇಳಿ. ಬಟ್ ಸೀರಿಯಸ್ಲಿ ನಂದು ಈಗ 20,000 ಮಟ್ಟ ಆಗಕ್ಕೆ ಬಂದು ಕಿಲೋಮೀಟರ್, ಅಂದ್ರೆ ಆಲ್ಮೋಸ್ಟ್ 17,000 ಪ್ಲಸ್ ಆಗೈತಿ. ನಾ ಎಷ್ಟು ಮಸ್ತ್ ಕಂಫರ್ಟೇಬಲ್ ಕ್ರೂಸಿಂಗ್ ಮಾಡ್ತೀನಿ, ಮತ್ತು ಆಮೇಲೆ ಲೀನ್ ಮಾಡಕತ್ತೀನಿ. ಏನು ಹಿಂಗೆ ಏನು ಇದನ್ನ ಅನ್ಸಾತಿಲ್ಲ, ಹೆದರಿಕೆ ಬಂದಂಗೆ ಅನ್ಸಾತಿಲ್ಲ, ಏನು ಇದು ಅನ್ಸಾಕತ್ತಿಲ್ಲ. ಇಟ್ ಗಿವ್ಸ್ ಅ ಗುಡ್ ಅಮೌಂಟ್ ಆಫ್ ಕಾನ್ಫಿಡೆನ್ಸ್ ದಟ್ ವಿ ರಿಕ್ವೈರ್. ಬಟ್ ದ ಥಿಂಗ್ ಈಸ್ ಟಾಕ್ ಏನೋ ಸ್ವಲ್ಪ ಕಮ್ಮಿ ಆತ ಅನಿಸ್ತೈತಿ. ಯಾಕಂದ್ರೆ ನೋಡು, ಆ 350 ಬೈಕ್ ಹೆಂಗೆ ಟಾಪ್ ಜಾಗ ಆಗತೈತಿ, ಹೆಂಗೆ ಹೋಗ್ತಿರ್ತಾರೆ ನೋಡು. ಬಟ್ ಟಾಪ್ ಆ್ಯಂಡ್ ಸ್ಪೀಡ್ ಒಳಗೆ ನಮ್ದು ಚಲೋ ಐತಿ ಈ ಗಾಡಿ, ಬೇರೆ ಗಾಡಿ ಕಂಪೇರ್ ಮಾಡಿ. ಸೊ ಇಟ್ ಕಮ್ಸ್ ವಿತ್ ಇಟ್ಸ್ ಬೆನಿಫಿಟ್ಸ್ ಆ್ಯಂಡ್ ಕಾನ್ಸ್. ಇದೇ ಇರ್ತದೆ, ಏನು ಮಾಡೋಕೆ ಬರೋಂಗಿಲ್ಲ. ಬಟ್ ಸ್ಟಿಲ್ ನೀವು ಯಾವ ಬೈಕ್ ತೊಗೋತೀರಿ ಆ ಬೈಕ್ ಲವ್ ಮಾಡಿರಿ, ಎಂಜಾಯ್ ಮಾಡಿರಿ, ಮಜಾ ಮಾಡಿರಿ. ಯು ಟೇಕ್ ಕೇರ್ ಆಫ್ ದ ಬೈಕ್ ಆ್ಯಂಡ್ ಬೈಕ್ ವಿಲ್ ಟೇಕ್ ಕೇರ್ ಆಫ್ ಯು ಎವ್ರಿ ಟೈಮ್. Look at the road, scenic views. This would be the memorable ride of all the time I had. I never knew that this ride would be like this. I thought how it would be. Really, I was manifesting this ride from past 2 years with my old roommate. He had a bike, right? He had a bullet bike. So we used to plan everywhere. But this did not happen that time. The fate is today. Let's enjoy the beautiful ride and beautiful sceneries and nature. Okay. ಹಾರೈತಿ. ಅದು ಬೆಳಗ್ಗೆ ಒಂದು ಸಾರಂಗ್ ಬಂತ, ಉಪ್ಪಿತ್ತದ. ಜಸ್ಟ್ ಹಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಬಂದ್ಬಿಡ್ತದೆ. ಒಂದು 10-20 ಸೆಕೆಂಡ್ ಆಗಿತ್ತು ಅವಾಗ ಸ್ಟಾರ್ಟ್ ಮಾಡಿದ್ವಿ. ವಾ 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 ವಾ. ಇದು ನೆಕ್ಸ್ಟ್ ಇದು ಆನ್ ದ ವೇ, ಊಟಿ ಹೋಗೋ ಆನ್ ದ ವೇ ಒಳಗನ ಇದು ಶೂಟಿಂಗ್ ಸ್ಪಾಟ್ ಬರ್ತೈತಿ. ಇಲ್ಲಿ ಶೂಟಿಂಗ್ ಸ್ಪಾಟಿಗೆ ಹೋಗಕ್ಕೆ ನಮ್ಮ ಕಡೆ ಟೈಮ್ ಐತಿ, ಬಟ್ ಇವರು ವೆಹಿಕಲ್ ಬಿಡಂಗಿಲ್ಲ ಅಂತ ಅಲ್ಲಿ ಮಟ್ಟ. ಗುಡ್ಡ ಈಗ ನಡ್ಕೊಂತ ಹೋಗಿ ಹತ್ತುವರೆಗೆ ನಮ್ಮ ಕಡೆ ಆಗಂಗಿಲ್ಲ ಲಿಟ್ರಲಿ. ಯಾಕಂದ್ರೆ ಇದೆಲ್ಲ ಜಾಕೆಟ್ ಇವು ಎಲ್ಲ ಭಾಳ ಐತಿ, ಲೋಡೆಡ್ ಐತಿ ನಮ್ಮ ಕಡೆ. ಸೊ ಇದನ್ನ ಇಲ್ಲಿಟ್ಟು ಹೋಗಕ್ಕೂ ಬರಂಗಿಲ್ಲ, ತೊಗೊಂಡು ಹೋಗಕ್ಕೂ ಆಗಂಗಿಲ್ಲ. ಆಮೇಲೆ ಟೈಮ್ ಪರ್ಮಿಟ್ಸ್ ಆಗಂಗಿಲ್ಲ ನಮ್ಗೆ, ಯಾಕಂದ್ರೆ 11 o'clock ಅದು ಚೆಕ್ಔಟ್ ಮಾಡ್ಬೇಕು, ಬ್ಯಾಗ್ ಎಲ್ಲ ಅಲ್ಲೇ ಅದಾವ. ಸೊ ಪ್ರಾಬಬ್ಲಿ ಆಗಂಗಿಲ್ಲ, ಪಾರ್ಕಿಂಗ್ ಅದ. ಸೊ ಹಾಗಾಗಿ ಅದ ಪೇನ್ ಫಾರೆಸ್ಟ್ ಒಂದು ನೋಡ್ಕೊಂಡು ಊಟಿಗೆ ಹೋಗ್ಬಿಡ್ತೀವಿ. ಊಟಿಯಿಂದ ಬ್ಯಾಗ್ ಎಲ್ಲ ತೊಗೊಂಡು ಚೆಕ್ಔಟ್ ಮಾಡಿ ನೆಕ್ಸ್ಟ್
ಸೊ ಇದೆ ಕಾಮರಾಜ್ ಲೇಕ್, ಬಟ್ ಕ್ಲೋಸ್ ಐತಿದೆ, ಯಾಕೆಂತ ಗೊತ್ತಿಲ್ಲ. ಇದು ಏನೋ ಪೈನ್ ಫಾರೆಸ್ಟ್ ಬಂತು. ಬಟ್ ಇಲ್ಲೇನೋ ಪಾರ್ಕಿಂಗ್ ಇಲ್ಲ ಅನ್ನೋ ಥರ ಅಲ್ಲ. ಎಲ್ಲದಾನ ನಮ್ದು ಹೀರೋ ಇಲ್ಲದಾನ. ಹೀರೋ ಇಸ್ ಹಿಯರ್ ಆಲ್ವೇಸ್ ದೇರ್. So we are in the pine forest. Sorry, pine ಅಲ್ಲ. ಈಗಲ್ಲ ನಾವು ಇದನ್ನ ತಕ್ಕೊಂಬಿಡೋಣ ಈಗಿಂದಾಗ, ಆಮೇಲೆ ಇದು ಭಾಳ ಪ್ರಾಬ್ಲಮ್ ಆಗ್ತೈತಿ. ಬಾಕ್ಸ್ ತಂದಿದ್ರೆ ಎಲ್ಲ ಇದ್ರಾಗ ಇಟ್ಬಿಡ್ತಿದ್ದೆ. ಈಗ ಬಾಕ್ಸ್ ಇಲ್ಲ, ಏನಿಲ್ಲ, ಬಿಟ್ಟು ಬಂದ್ಬಿಟ್ಟು. ಇಷ್ಟೇ ಸಿಂಪಲ್ ಐತಿ, ಸಿಂಪಲ್ ಆಸ್ ಫಕ್. ಲೆಟ್ಸ್ ಗೆಟ್ ಆನ್. ಏನ ಟಿಕೆಟ್ ತಗೊಂಡಿ? ಲೆಟ್ಸ್ ಗೋ. ಟಿಕೆಟ್ ಎಷ್ಟಾಯ್ತು ಬೈ ಪ್ರೈಸ್? 30 ರೂಪೀಸ್ ಅಷ್ಟೇ. ಯಾಕೋ ಕಮ್ಮಿ ಆಯ್ತಲ್ಲ ಲೋಪ. ಇಲ್ಲ, ಎಲ್ಲ ಕಡೆ 50-100 ರೂಪೀಸ್ ಅದಾವ. ಸರಿ, ಇದು ಪೈನ್ ಫಾರೆಸ್ಟ್. ಬೈ ಇಡು ಬೈ, ನೋಡೋಣ ಇಲ್ಲಿ ಅಷ್ಟು. ಮಸ್ತ್ ಐತಲ್ಲ ಬೈ, ಫಾರೆಸ್ಟ್ ಇದೆ. ಟ್ರೀ ನೋಡಿ ಎಷ್ಟು ಮಸ್ತ್ ಅದ, ದೊಡ್ಡದು. ಕೆಳಗೆ ಹೋಗೋಣ ಬೈ. ಹಿಂಗ ಹೋಗಂಬ, ಇಲ್ಲ ಐತಿ ರೋಟ್. ಓ ಹೊಂಟಾರ. ವಾಪಸ್ ಹತ್ತು ಬರೋದು ನಮ್ದು ಐತಿ ಮದುವೆಗೆ ಒಳ್ಳೆ. ಸೊ ದಿಸ್ ಇಸ್ ದ ಪೈನ್ ಫಾರೆಸ್ಟ್ ಅಂಡ್ ದ ಲೇಕ್ ಬಿಹೈಂಡ್ ದ ಪೈನ್ ಇಲ್ಲ, ಸಾರಿ, ಯಾಕೆ ಪೈನ್ ಅಂತ. ದಿಸ್ ಇಸ್ ದ ಪೈನ್ ಫಾರೆಸ್ಟ್, ದಿಸ್ ಇಸ್ ದ ಪೈನ್ ವುಡ್ and the lake. So superb and wonderful. ಎಷ್ಟು ಕಾಮ್ ಐತಿ. ನಾವು ಈಗ ಲಿಟ್ರಲಿ ಮತ್ತೆ ವಾಪಸ್ ಏನು ಹಾಕೊಂಡ್ಬಂದಿದ್ದಿಲ್ಲ ಸಿಸ್ಟಮ್, ಅವ ಹಾಕೊಂಡೇವಿ. ಏನು ಗರಮ್ ಆಗ್ತಾ ಇಲ್ಲ, ಏನಿಲ್ಲ. ಟೆಂಪ್ರೇಚರ್ ಇಷ್ಟು ಮಸ್ತ್ ಐತೆ ಅಂತಂದ್ರೆ ಫುಲ್ ಕೂಲ್. ನಮ್ದು ಸಿಸ್ಟಮ್ ಏನೇನದ ಹಾಕೊಂಡಿದ್ ನಾವು ಇವನ್ನೆಲ್ಲ ಹಾಕೊಂಡು ಅಡ್ಡ ಅಂತ ನಾವು ಕೈ ಹಿಡ್ಕೊಂಡು ಮತ್ತೆ ಬ್ಯಾಗ್. ಇದು ಮಂಡೇ ಇವತ್ತು ಆಕ್ಚುಲಿ ಇಷ್ಟು ರಶ್ ಇರಂಗಿಲ್ಲ, ಬಟ್ ಸಂಕ್ರಾಂತಿ ಅಂತ ಎಲ್ಲರೂ ಸೂಟಿ ಕೊಟ್ಟಿರ್ತಾರ. ಸೊ ಎಲ್ಲರೂ ಬಂದಾರ. ಪೊಂಗಲ್ ಐತಲ್ಲ, ಪೊಂಗಲ್. ಸೊ ಅದಕ್ಕೆ ಹಾಲಿಡೇ ಐತೆ ಅಂತೇಳಿ 1 ವೀಕ್ ಹಾಲಿಡೇ ಐತೆ ಎಲ್ಲರಿಗೂ ಇಲ್ಲಿ. ಸೊ ಅದಕ್ಕೆ ಮಂದಿ ತುಂಬಾರ, ಬಟ್ ಅಷ್ಟು ಏನು ಮಂದಿ ಇಲ್ಲ.